टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮ್ಮು ಕಾಶ್ಮೀರದ ಹಲವೆಡೆ ಪಾಕ್ ದಾಳಿಯನ್ನ ನಡೆಸುತ್ತಲೇ ಇದೆ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಗಳನ್ನ ನಡೆಸ್ತಾ ಇದೆ. ರಜೌರಿ, ಪೂಂಚ್ನಲ್ಲಿ ನಿರಂತರ ಸ್ಫೋಟದ ಸದ್ದುಗಳು ಕೇಳಿ ಬರ್ತಾ ಇದೆ. ಪಠಾಣ್ಕೋಟ್, ಅಕ್ನೂರ್ನಲ್ಲೂ ಕೂಡ ಪಾಕ್ ದಾಳಿಯನ್ನ ನಡೆಸ್ತಾ ಇದೆ. ಪಾಕಿಸ್ತಾನ ಡ್ರೋನ್ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ನೋಡಿ, ಹೇಳ್ತಲೇ ಇದ್ದೀವಿ ಪದೇ ಪದೇ ಇಂತಹ ವಿಫಲ ಯತ್ನ ಪಾಕಿಸ್ತಾನ ಮಾಡ್ತಲೇ ಇದೆ ಅಂತ. ಅದನ್ನ ಮುಂದುವರಿಸಿಕೊಂಡೇ ಹೋಗ್ತಾ ಇದೆ ಪಾಕಿಸ್ತಾನ. ಮತ್ತೆ ಮತ್ತೆ ಅಲ್ಲಿನ ನಾಗರಿಕರು, ಅಲ್ಲಿನ ನಿವಾಸಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿ ಭಂಡ ಪ್ರದರ್ಶನವನ್ನ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ನೀವೇನು ನೋಡ್ತಾ ಇದ್ದೀರಿ. ಒಂದ್ ಕಡೆ ಒಂದು ಭಾಗದ ದೃಶ್ಯಗಳು, ಪಾಕಿಸ್ತಾನ ಅಲ್ಲಿ ಜಮ್ಮು ಕಾಶ್ಮೀರ, ಪಂಜಾಬ್ ಆ ಭಾಗದಲ್ಲಿ ಗಡಿ ಪ್ರದೇಶದಲ್ಲಿ ಯಾವ್ಯಾವ ಪ್ರದೇಶಗಳಿದೆಯೋ ಆ ಭಾಗದಲ್ಲಿ ಅದರಲ್ಲೂ ನಾಗರಿಕರನ್ನ, ನಿವಾಸಗಳನ್ನ ಟಾರ್ಗೆಟ್ ಮಾಡಿ ಸ್ಫೋಟಿಸಿರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಜೊತೆಗೆ ಈಗಲೂ ಕೂಡ ಅಂತಹದ್ದೇ ಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದರೆ ಭಾರತೀಯ ಸೇನೆ ಅವರು ಕಳಿಸಿದಂತಹ ಡ್ರೋನ್ಗಳನ್ನ ತತ್ಕ್ಷಣದಲ್ಲೇ ಹೊಡೆದುರುಳಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಒಳನುಗ್ಗೋಕೆ ಅವಕಾಶವೇ ಇಲ್ಲದಂತೆ ಭಾರತೀಯ ಸೇನೆ ಚಾಕಾಚಕ್ಯತೆಯಿಂದ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಬೇಡ, ಈ ಯುದ್ಧ ಬೇಡ ಬೇಡ ಅಂತ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಪಾಕಿಸ್ತಾನದ ಇಂತಹ ಕೆಲವೊಂದಿಷ್ಟು ದಾಳಿಗಳು ಭಾರತವನ್ನ ಮತ್ತೆ ಕೆರಳಿಸ್ತಾ ಇದೆ, ಮತ್ತೆ ಪ್ರೇರೇಪಿಸ್ತಾ ಇದೆ. ಮತ್ತೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಸೇನೆ ಮತ್ತೆ ಮತ್ತೆ ಪ್ರತಿದಾಳಿಯನ್ನ ನಡೆಸ್ತಲೇ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಈಗಾಗಲೇ ಪಾಕಿಸ್ತಾನದ ಹಲವು ಪ್ರದೇಶಗಳು, ಅದರಲ್ಲೂ ಮೇನ್ ಸಿಟಿಗಳು ಲಾಹೋರ್, ಇಸ್ಲಾಮಾಬಾದ್, ರಾವಲ್ಪಿಂಡಿ ಸೇರಿದಂತೆ ಹಲವು ಭಾಗದಲ್ಲಿ ಕ್ಷಿಪಣಿಗಳ ದಾಳಿಯಾಗಿದೆ. ಅಲ್ಲಲ್ಲಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಭೀಕರವಾದ ಸ್ಫೋಟಕ್ಕೆ ಅಲ್ಲಿನ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಏರ್ ಬೇಸ್ಗಳನ್ನ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿಯನ್ನ ನಡೆಸಿದೆ. ಯಾಕಂದ್ರೆ ಹಲವು ಏರ್ ಬೇಸ್ಗಳಲ್ಲಿ ಭದ್ರತೆಗಿಂತಲೂ ಹೆಚ್ಚಾಗಿ ಪಾಕಿಸ್ತಾನ ನಡೆಸ್ತಾ ಇದ್ದಂಥದ್ದು ಉಗ್ರರ ನೆಲೆಗಳಾಗಿ ಮಾರ್ಪಟ್ಟು ಅದರಲ್ಲಿ ಉಗ್ರರನ್ನ ಬೆಳೆಸುವಂತಹ ಕೆಲಸಗಳು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನ, ಉಗ್ರರಿಗೆ ಬೇಕಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇತ್ತು. ಹೀಗಾಗಿಯೇ 15 ದಿನಗಳಿಂದಲೂ ಕೂಡ ಭಾರತೀಯ ಸೇನೆ ಯಾವ್ಯಾವ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಬೇಕು, ಎಲ್ಲೆಲ್ಲಿ ಉಗ್ರ ನೆಲೆಗಳಿದೆ, ಉಗ್ರರು ಹೆಚ್ಚಿನದಾಗಿ ಎಲ್ಲೆಲ್ಲಿ ಇಂತಹ ಕಡೆ ನೆಲೆಸಿರ್ತಾರೆ ಅನ್ನುವಂಥದ್ದನ್ನ ಟಾರ್ಗೆಟ್ ಮಾಡಿದಂತಹ ಭಾರತೀಯ ಸೇನೆ ಅಲ್ಲಿ ಮಾತ್ರ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಉಗ್ರರನ್ನ ಗುರಿಯಾಗಿಸ್ಕೊಂಡೇ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಮಾಡ್ತಾ ಇರುವಂತದ್ದು ಹೇಳಿ ಕೆಲಸ. ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಈಗಾಗಲೇ ನಮ್ಮ ಭಾರತದ ಹಲವು ನಾಗರಿಕರು, 15ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ, 60-70 ಜನ ಗಾಯಗೊಂಡಿದ್ದಾರೆ. ಇಂತಹ ಒಂದು ನೀಚ ಕೃತ್ಯಕ್ಕೆ ಪಾಕಿಸ್ತಾನ ಮುಂದಾಗ್ತಲೇ ಇದೆ. ಮತ್ತೆ ಮತ್ತೆ ಅಂತಹ ಯತ್ನಗಳನ್ನ ಮಾಡ್ತಲೇ ಇದೆ. ನೀವು ದೃಶ್ಯಗಳನ್ನ ಕೂಡ ಗಮನಿಸಬಹುದು. ಏನು ಪಾಕ್ ಸೇನೆ ದಾಳಿಗೆ ಮನೆಗಳು ಧ್ವಂಸವಾಗಿದೆ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಲ್ಲಿ ಕಾರ್ನ ಮೇಲೆ ಅಟ್ಯಾಕ್ ಮಾಡಿರೋದಾಗಿರಬಹುದು, ನಿವಾಸಗಳ ಮೇಲೆ ಅಟ್ಯಾಕ್ ಮಾಡಿರೋದು, ಮತ್ತೆ ಮನೆಯ ಭಾಗಕ್ಕೆ ಅಂದ್ರೆ ಗೋಡೆಗಳನ್ನ ಗುರಿಯಾಗಿಸ್ಕೊಂಡು ಅಥವಾ ಶಾಲೆಗಳನ್ನ ಗುರಿಯಾಗಿಸ್ಕೊಂಡು, ನಿನ್ನೆಯೂ ಕೂಡ 2-3 ಶಾಲೆಗಳನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ 2 ಮಕ್ಕಳು ಕೂಡ ಮೃತಪಟ್ಟರು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಮತ್ತೆ ಒಬ್ರು ಮಹಿಳೆ ಕೂಡ ಮೃತಪಟ್ಟಿದ್ರು. ಹೀಗೆ ಹಲವು ನಾಗರಿಕರು ಅಲ್ಲಿ ಸಾವನ್ನಪ್ತಾ ಇರೋದು ಗೊತ್ತಾಗ್ತಾ ಇದೆ. ಮತ್ತೆ ಮತ್ತೆ ಭಾರತೀಯ ಸೇನೆಗೆ ಇದು ಕೆರಳುವಂತೆ ಮಾಡ್ತಾ ಇದೆ. ಹೀಗಾಗಿ ಆಗ್ತಾ ಇರೋದು ಏನು ದಾಳಿ ಆಗಿದೆ, ಈ ನೂರ್ ಖಾನ್ ಈ ಏರ್ ಬೇಸ್, ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಲೇಬೇಕು. ಯಾಕಂದ್ರೆ 2012ವರೆಗೂ ಕೂಡ ಇದನ್ನ RF ಸ್ಟೇಷನ್ ಚಕ್ಲಾಲ ಅಂತ ಕರಿತಾ ಇದ್ರು, ರಾಯಲ್ ಏರ್ ಫೋರ್ಸ್ ಅಂತ ಕರಿತಾ ಇದ್ರು. ನಂತರ ಅದನ್ನ ನೂರ್ ಖಾನ್ ಅಂತ ಹೆಸರಿಡಲಾಗುತ್ತೆ. ಇನ್ನು ಏರ್ ಮಾರ್ಷಲ್ ನೂರ್ ಖಾನ್ ಈತ 1965ರಲ್ಲಿ 71ರಲ್ಲಿ ಏನು ವಾರ ಆಯಿತು ಆ ಸಂದರ್ಭದಲ್ಲಿ ಲೀಡ್ ಮಾಡಿದಂಥ ವ್ಯಕ್ತಿ. ಸೊ ಆತನ ಹೆಸರನ್ನ ಇದಕ್ಕೆ ಇಡಲಾಗಿದೆ. ಜೊತೆಗೆ ಬಹಳ ಮುಖ್ಯವಾಗಿ ಒಂದಷ್ಟು ಸ್ಕ್ವಾಡ್ರನ್ಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ನಂಬರ್ 6 ಸ್ಕ್ವಾಡ್ರನ್ ಆಂಟಿಲೋಪ್ಸ್, ಹಾಗೆ ಬುಲ್ಸ್ ಅನ್ನೋ ಸ್ಕ್ವಾಡ್ರನ್ ನಂಬರ್ 10, ಹಾಗೆ ನಂಬರ್ 12 ಸ್ಕ್ವಾಡ್ರನ್ ಬುರಾಕ್ಸ್, ಜೊತೆಗೆ ನಂಬರ್ 41 ಸ್ಕ್ವಾಡ್ರನ್ ಆಲ್ಬರ್ಟ್ರೋಸ್ ಅನ್ನೋದು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಜೊತೆಗೆ ಇಲ್ಲಿದ್ದಂಥ ಫೈಟರ್ ಜೆಟ್ಗಳು F-16 ಫೈಟರ್ ಜೆಟ್ಸ್, ಹಾಗೆ C-130 ಹರ್ಕ್ಯುಲಸ್, ಸೊ ಎಲ್ಲವೂ ಕೂಡ ಇಲ್ಲದಂಥದ್ದು. ಜೊತೆಗೆ ಈ 78 ಮಿಡಾಸ್ ಟ್ಯಾಂಕರ್ಸ್ಗಳನ್ನು ಕೂಡ ಇದೇ ಒಂದು ಏರ್ ಬೇಸ್ನಲ್ಲಿ ರಿಪೋರ್ಟಿಂಗ್ ಇಡಲಾಗಿತ್ತು ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ನೂರ್ ಖಾನ್ ಏರ್ ಬೇಸ್ ಅಂತ ಒಂದು ಏರ್ ಬೇಸ್ ಅನ್ನ ಈಗ ಭಾರತ ಅಟ್ಯಾಕ್ ಮಾಡಿದ್ದಾರೆ.
ಈ ಕ್ಷಣದ ಅಪ್ಡೇಟ್ಸ್ ಅನ್ನ ಟಿವಿ 9 ನಾನ್ ಸ್ಟಾಪ್ ಕವರೇಜ್ ಮೂಲಕ ಬೆಳಗ್ಗೆ ಆಲ್ಮೋಸ್ಟ್ 4 ಗಂಟೆಯಿಂದ ಯಾವಾಗ ಈ ದಾಳಿ ಅಪ್ಡೇಟ್ ಸಿಕ್ತು ಆಗಿಂದ ಕೂಡ ನಿರಂತರವಾಗಿ ಅಪ್ಡೇಟ್ ಅನ್ನ ಟಿವಿ 9 ನೀಡ್ತಾ ಇದೆ. ಭಾರತದ ರಣಾರ್ಭಟಕ್ಕೆ ಈಗ ಪಾಕಿಸ್ತಾನ ಒದ್ದಾಡ್ತಾ ಇದೆ. ಡ್ರೋನ್ ದಾಳಿ ನಡೆಸಿದಂತ ಪಾಕ್ಗೆ ಮಿಸೈಲ್ ದಾಳಿಯ ಮೂಲಕ ಭಾರತ ಉತ್ತರವನ್ನ ಕೊಟ್ಟಿದೆ. ಮಧ್ಯರಾತ್ರಿವರೆಗೆ ಭಾರತ ಯಾವಾಗ ಎಸ್ಕಲೇಟ್ ಮಾಡುತ್ತೆ, ಯಾಕೆ ಭಾರತ ಕಾದು ಕೂತಿದೆ, ಯಾಕೆ ಉತ್ತರವನ್ನ ಕೊಟ್ಟಿಲ್ಲ ಅಂತ ಬಹುತೇಕ ಜನ ಕಾದು ಕಾದು ಮಲಗಿದ್ದು ಕೂಡ ಇದೆ. ಮೇ ಬಿ ಇವತ್ತು ಭಾರತ ಕೌಂಟರ್ ಅಟ್ಯಾಕ್ ಮಾಡಲ್ಲ ಅಂತ. ಆದ್ರೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು 3 ಗಂಟೆ ಅಷ್ಟೊತ್ತಿಗೆ ಅಪ್ಡೇಟ್ ಸಿಗುತ್ತೆ. ಪಾಕಿಸ್ತಾನದ ವಿಮಾನ ನಿಲ್ದಾಣಗಳೀಗ ಬಂದ್ ಆಗಿದೆ. ಇಸ್ಲಾಮಾಬಾದ್, ಲಾಹೋರ್, ಸಿಯಾಲ್ಕೋಟ್ ಎಲ್ಲಾ ಕಡೆ ಕೂಡ ಈ ನೋಟಮನ್ನ ಅವರು ಹೊರಡಿಸಿದ್ದಾರೆ. 3 ವಿಮಾನ ನಿಲ್ದಾಣಗಳನ್ನ ಬಂದ್ ಮಾಡಿದೆ ಪಾಕ್. ಅವ್ರೇನು ಬಂದ್ ಮಾಡೋದು ಬೇಡ ಇತ್ತು, ಯಾಕಂದ್ರೆ ಅವರ ಏರ್ ಸ್ಪೇಸ್ ನಲ್ಲಿ ಫ್ಲೈಟ್ಗಳೇ ಇರಲಿಲ್ಲ ಯಾವ ದೇಶದ್ದು ಕೂಡ. ಆಲ್ಮೋಸ್ಟ್ ಅದು ಇವರು ಬಂದ್ ಮಾಡ್ದೇನೆ ಬಂದಾಗಿತ್ತು. ಇನ್ನೇನಾದ್ರೂ ಇವ್ರದೇ ಯಾವ್ದಾದ್ರು ವಿಮಾನಗಳು, ಲೋಕಲ್ ವಿಮಾನಗಳು ಓಡಾಡೋದನ್ನ ಬಂದ್ ಮಾಡಬೇಕಷ್ಟೇನೆ. ಇಸ್ಲಾಮಾಬಾದ್ನಲ್ಲಿ, ಲಾಹೋರ್, ಸಿಯಾಲ್ಕೋಟ್ ಎಲ್ಲ ಕಡೆ ಕೂಡ ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ಆಲ್ರೆಡಿ ಕಂಪ್ಲೀಟ್ ಆಗಿ ನಾವೊಂದು ಏರ್ ಸ್ಪೇಸ್ನ ಮ್ಯಾಪ್ ಅನ್ನ ನೋಡಿದಾಗ ಪಾಕಿಸ್ತಾನದ ಮ್ಯಾಪ್ ಬಳಿ ಖಾಲಿ ಹೊಡಿತಾ ಇತ್ತು. ಆದ್ರೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ತಮ್ಮ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿದ್ದಾರೆ. ಪಾಕಿಸ್ತಾನದ ದುಕಾನ್ ಬಂದಾಗುವಂತ ರೀತಿಯಾಗಿ ಈಗ ಸದ್ಯಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಪದೇ ಪದೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ತನ್ನ ದಾಳಿಯನ್ನು ಮುಂದುವರಿಸ್ತಾ ಹೋಯಿತು. ಆದರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂಥದ್ದು ಏನಿದೆ. ಏರ್ ಬೇಸ್ನ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ವಿ. ಈ ನೂರ್ ಖಾನ್ ಯಾರು ಅನ್ನೋದು 1965-71 ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಈತ ಲೀಡ್ ಮಾಡಿದಂಥ ವ್ಯಕ್ತಿ. ಹಾಗಾಗಿ ಅವನ ಹೆಸರಿಗೊಂದು ಇರಲಿ ಅಂತ ಹೇಳಿ 2012ರಲ್ಲಿ ಅವರು ಆ ಒಂದು ಹೆಸರನ್ನ ಇಟ್ಟಿದ್ದಾರೆ ಆ ಏರ್ ಬೇಸ್ಗೆ. ಆ ಏರ್ ಬೇಸ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಭಾರತ ಹೊಡೆದಿದೆ. ಸೊ ಅಲ್ಲಿ F-16 ಇರ್ಬೋದು, ಉಳಿದಂಥ ಟ್ಯಾಂಕರ್ಗಳು ಇದೆಲ್ಲನೂ ಕೂಡ ರಿಪೋರ್ಟ್ ಮಾಡೋಕೆ ಇಟ್ಕೊಂಡಿದ್ರು. ಬಹುತೇಕ ಎಲ್ಲ ಏರ್ ಬೇಸ್ಗಳನ್ನು ಸಾಮಾನ್ಯವಾಗಿ ರಾಷ್ಟ್ರಗಳು ಏರ್ ಬೇಸ್ ಅನ್ನು ಯೂಸ್ ಮಾಡೋದು ಅವರ ರಾಷ್ಟ್ರದ ಸುರಕ್ಷತೆಗೋಸ್ಕರ. ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಬಂದಾಗ ನಾವು ಏರ್ ಬೇಸ್ ಅನ್ನು ಬಳಸ್ಕೊಳ್ಬೇಕು ಅಂತ. ಆದರೆ ಇವ್ರು ಯೂಸ್ ಮಾಡ್ತಾ ಇದ್ದಿದ್ದು ಉಗ್ರರಿಗೆ ಟ್ರೈನಿಂಗ್ ಕೊಡೋದಕ್ಕೆ, ಅವ್ರನ್ನ ಪೋಷಿಸೋದಕ್ಕೆ ಮದ್ರಸಾಗಳನ್ನು ಬಳಸ್ಕೊತಾ ಇದ್ರು. ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ಮಸೀದಿಗಳನ್ನ ಕೂಡ ಇವರು ಬಳಸ್ಕೊಳ್ತಾ ಇದ್ದಿದ್ದು. ಅಟ್ಯಾಕ್ ಆದ್ರೆ ಆಗಲಿ ಇದನ್ನ ಬೇರೆ ರೀತಿ ನಾವು ಪ್ರೊಜೆಕ್ಟ್ ಮಾಡೋಣ, ಇಸ್ಲಾಂ ಮೇಲೆ ದಾಳಿ, ಭಾರತಕ್ಕೆ ಇಸ್ಲಾಂನ ನೋಡಿದ್ರೆ ಆಗಲ್ಲ, ಯಾವುದಾದ್ರೂ ಒಂದು ಕತೆ ಕಟ್ಟಿ ಭಾರತವನ್ನ ಕೆಟ್ಟದಾಗಿ ಪ್ರೊಜೆಕ್ಟ್ ಮಾಡಬೇಕು ವಿಶ್ವದ ಮುಂದೆ, ಜೊತೆಗೆ ಇಸ್ಲಾಂ ಇರುವಂಥ ರಾಷ್ಟ್ರಗಳನ್ನ ಗಮನ ಸೆಳಿಬೇಕು ಅನ್ನೋದು ಇವರ ಪ್ರಯತ್ನ. ಆದರೆ ಇಲ್ಲಿರುವಂಥ ಕಾಂಟೆಕ್ಸ್ಟೇ ಬೇರೆ. ಇಲ್ಲಿರೋದು ಪ್ಯೂರ್ಲಿ ವಾರ್ ಅಗೈನ್ಸ್ಟ್ ಟೆರರಿಸಮ್.